JP ಅವರೇ. ವಿದಾಯ ಹೇಳುವ ಈ ಸಮಯ ತುಂಬಿ ಬಂದಿದೆ ಈ ಹೃದಯ. ನನಗೆ ನಿನ್ನ ಜೊತೆ ಕಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತ ಜಯಪ್ರಕಾಶ್ ನಡ್ತಿರೋರಿಗೆ ನಾನು ಮೊದಲು ಸಲ್ಲಿಸ್ತೀನಿ. ಬಹಳ ದಿವಸ ಗ್ಯಾಪ್ ಆಗಿತ್ತು ತರಬೇತಿಯಲ್ಲಿ ನನ್ನ ಜೀವನ. ತರಬೇತಿ ಮುಖಾಂತರ 160 ಬಾರಿ 58 ತಾಲೂಕುಗಳಲ್ಲಿ 159 ಬಾರಿ ಇಂಥ ತರಬೇತಿಗಳನ್ನು ಯುವಕರಿಗೆ ನಾವು ಫ್ರೀ ಮಾಡ್ತೀವಿ. ಫ್ರೀ ಅಂತಂದರೆ ಸಮಾಜದ ದುಡ್ಡು ಕೊಡ್ತಾ ಇತ್ತು. ಇಲ್ಲಿ ಬೇಕಾದಷ್ಟು ಖರ್ಚು ಬರ್ತದೆ, ಆದರೂ ಕೂಡ ಅತಿ ಮಿನಿಮಮ್ ರೇಟ್ನಲ್ಲಿ ಕೆಲಸ ಮಾಡಿದೆ. ನಾನು ಬೆಂಗಳೂರಲ್ಲಿ ಹಲವಾರು ಬಾರಿ, ಡೆಲ್ಲಿಯಲ್ಲಿ ಹಲವಾರು ಬಾರಿ ಇಂಥ ತರಬೇತಿಗೆ ಹೋಗಿದ್ದೀನಿ. ಅದು ಎಷ್ಟು ದುಡ್ಡು ಮಾಡ್ತಾರೆ ಗೊತ್ತು ನನಗೆ? 60,000 ರೂಪಾಯಿ, 70,000 ರೂಪಾಯಿ. ಶಿವಿಕರ ಒಬ್ಬರು ಮಾಡ್ತಾರೆ ಡೆಲ್ಲಿನಲ್ಲಿ 3 ಲಕ್ಷ ರೂಪಾಯಿ ಮಾಡ್ತಾರೆ. ಇಲ್ಲಿ ಹಾಕ್ತಕ್ಕಂಥ ದುಡ್ಡು ಏನೈತಲ್ಲ ಅದು ಇನ್ವೆಸ್ಟ್ಮೆಂಟ್. ನನ್ನ ಒಂದೇ ಒಂದು ಕಡೆ ಏನಂತ ಹೇಳಿದ್ರೆ, ಇಲ್ಲೇನೋ ತರಬೇತಿ ತಗೊಂಡು ನಾವು ಹೊರಟಿದ್ದೀವಿ, ಅದು ನಿಮ್ಮ ಹತ್ರ ಉಳಿಬಾರ್ದು. ಟ್ರಾನ್ಸ್ಫರ್ಮೇಷನ್ ಆಗಲಿಕ್ಕೆ ಅದನ್ನು ವರ್ಗಾವಣೆ ಮಾಡಬೇಕು, ಸಮಾಜಕ್ಕೆ ಕೊಡಬೇಕು. ಕನಿಷ್ಠ ಒಬ್ಬರು ಒಂದು 10 ಜನ ಇಂಥ ತರಬೇತಿಯನ್ನು ತಯಾರು ಮಾಡಬೇಕು. ಈಗಾಗಲೇ ನಮ್ಮ ಆಳಂದಿನ ಸಿದ್ದರಾಮಯ್ಯ ಪಾಟೀಲ್ ಗುಲ್ಬರ್ಗದಲ್ಲಿ ಒಂದು ತರಬೇತಿ ಮಾಡಲಿಕ್ಕೆ ಅವತ್ತು ಮಾಡ್ತಾರೆ ನಮ್ಮ ಸಮಾಜ ಮುಖಾಂತರ. ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಸಮಾಜವನ್ನು ತಿದ್ದಿದ್ರೆ ರಾಷ್ಟ್ರ, ರಾಜ್ಯ ಪಂಚಾಯತ್ ಆಗಿದೆ. ಬೇರೆ ಬೇರೆ ಸಮುದಾಯದವರು ತಾವು ಬಂದಿದೆ. ಇದನ್ನು ಪ್ರೇರೇಪಣೆ ಮಾಡಿಬಿಟ್ಟು ಒಟ್ಟಾರೆ ಉದ್ದೇಶ ಅಂತಂದರೆ ವಿಶ್ವಶಾಂತಿ, ರಾಜ್ಯ ಮತ್ತು ರಾಷ್ಟ್ರವನ್ನು ಬಲಿಷ್ಠ ಮಾಡ್ತಕ್ಕಂಥದ್ದು. ಇಷ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಈ ವಾತಾವರಣಕ್ಕಂತ ಹೇಳಿದ್ದೀವಿ. ಆಮೇಲೆ ನೀವು 14 ಮಂದಿ ಸ್ವಾತಿ ಮುತ್ತಿನ ಮಳೆ ಹನಿಗಳು ಅಂತ ಮತ್ತೊಂದು ಸಲ ಹೇಳ್ತೀನಿ. ಆಮೇಲೆ ಜವಾಬ್ದಾರಿ ಅಂತಂದರೆ, ಒಬ್ಬ ಭಾಷಣಕಾರ ವೇದಿಕೆಯನ್ನು ಇಳಿದು ಮಾತಾಡ್ತಾ ಹೊರಗಡೆ ಹೋಗ್ಬೇಕಾದ್ರೆ ಆತನಿಗೆ ಎಷ್ಟು ಜನ ಮೆಚ್ಚುಗೆ ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಆತ ಹೇಳಿದ್ದನ್ನು ಯಾವ ರೀತಿ ಫಾಲೋ ಮಾಡಿದ್ರೆ. ಒಂದು ಎರಡನೇದು, ನುಡಿಯಲ್ಲಿ ಎಚ್ಚೆತ್ತು ನಡೆಯಲಿ ತಪ್ಪದರೆ ಹಿಡಿದಪ್ಪಿಲ್ಲ ಘರ್ಷತ್ವವಾದದ್ದು ಕಾರಣ. ನಾವು ವೇದಿಕೆ ಮೇಲೆ ಏನು ಮಾತಾಡ್ತೀವಿ ಅದರ ನಿಜ ಜೀವನದಲ್ಲಿ ಜಾರಿ ತಂದ್ರೆ ಮಾತ್ರ ಜನ ನಮ್ಮನ್ನು ಮೆಚ್ತಾರೆ. ಇಲ್ಲ ಅಂತಂದರೆ ನಮ್ಮ ಇದು ಮಾತಾಡೋದಿಲ್ಲ, ಯೂನಿಟ್ ಆಗಿ ನೋಡ್ರಿ ಅಲ್ಲಿ ಮಾತಾಡೋದು ಮಾಡೋದು. ಆದ್ದರಿಂದ ಮಾತು ಮತ್ತು ಕೃತಿ, ನುಡಿ ಮತ್ತು ನಡೆ ಎರಡು ಒಂದಾಗಿದೆ. ಜಗತ್ತಿನ ಯಾವ ಶಕ್ತಿಯೂ ಕೂಡ ನಮ್ಮನ್ನು ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟನ್ನು ಹೇಳ್ತಾ ಈ ಒಂದು ಸುಂದರ ಸಂಜೆ, ಈಗಾಗಲೇ ಪಶ್ಚಿಮಾಂಗಣದಲ್ಲಿ ಸೂರ್ಯ ಅರಬಿಸುವುದಕ್ಕೆ ಗೊತ್ತಿಕ್ಕುವ ಸಮಯ ಅಂತರಲ್ಲಿ ಕಂಗಳು ವಂದನೆ ಹೇಳಿವೆ, ಹೃದಯವು ರಾಗ ಹಾಡಿವೆ, ಹಾಡದೆ ಉಳಿದಿಹ ಮಾತು ನೂರಿವೆ. ಕಂಗಳು ವಂದನೆ ಹೇಳಿವೆ, ಹೃದಯವು ರಾಗ ಹಾಡಿವೆ, ಹಾಡದೆ ಉಳಿವಿಹ ಮಾತು ನೂರಿವೆ. ಧನ್ಯವಾದ. ಕೊನೆಯದಾಗಿ ಸರ್, ನಾವು ಈ ಮಾತು ಹೇಳದೆ ಇಲ್ಲಿಂದ ನಿರ್ಗಮಿಸಿದರೆ ತಪ್ಪಾಗ್ತದೆ. ದಯವಿಟ್ಟು ನಾವೆಲ್ಲರೂ ಎಷ್ಟು ದುಡ್ಡು ಕೊಟ್ಟಿದ್ದೇವೆ, ಎಷ್ಟು ಫೀಸ್ ಕೊಟ್ಟಿದ್ದೇವೆ, ಏನು ಕೊಟ್ಟಿದ್ದೇವೆ ಅನ್ನತಕ್ಕಂಥದ್ದು ಪ್ರಥಮವಾಗಿ ಬರೋದಿಲ್ಲ ಅಂತ ನನ್ನ ಭಾವನೆ. ಸರ್, ನಾವು ಎಷ್ಟು ಕೊಟ್ಟರು ಏನು ಕೊಟ್ಟರು ಹಣದ ಸಂಪಾದನೆ ನೀವು 1 ದಿನ 2 ದಿನ ಇರ್ಬೋದು. ಬಟ್ ನೀವು ಕೊಟ್ಟಂತ ಜ್ಞಾನದ ಸಂಪತ್ತು, ಜ್ಞಾನದ ಹಣದ ರೂಪದಲ್ಲಿ ನಾವೇನು ಕೊಟ್ಟರು, ನೀವು ಜ್ಞಾನದ ರೂಪದಲ್ಲಿ ಕೊಟ್ಟಿದ್ದು ನಮ್ಮ ಜೀವನ ಇರುವವರೆಗೂ ನೀವು ಕೊಟ್ಟಂತ ಜ್ಞಾನವನ್ನು ನಾವು ಮರೆಯುವುದಿಲ್ಲ ಸರ್. ಈ 3 ದಿನದ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವಗಳನ್ನು ನಮಗೆ ದಾರಿದೀಪವಾಗಿ ಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಸ್ನೇಹಿತರ ಪರವಾಗಿ ತುಂಬ ಹೃದಯದಿಂದ ತಮಗೆ ಕೃತಜ್ಞತೆಗಳನ್ನು. ಅದೇ ರೀತಿಯಾಗಿ ನಾವು ಎತ್ತನ ಮಾಮರ ಎತ್ತನ ಹೋಗಿದೆ ಅನ್ನುವಾಗೆ JP ಸರ್ ಹತ್ರ ನಾವು ತರಬೇತಿ ಪಡೆದುಕೊಳ್ಳಕ್ಕೆ ಬಂದಾಗ ದಂಡೀಲ್ ಸರ್ ಅಂತ, ನಿಂದೂರ್ ಸರ್ ಅಂತ ಮಹಾನ್ ವ್ಯಕ್ತಿಗಳು
ಯಾವ ರೀತಿ ನಾವು ಹಾಡಿನ ಮುಖಾಂತರ ಆಯ್ತು, ಭಾಷಣದ ಮುಖಾಂತರ ಆಯ್ತು, ಜನಗಳನ್ನು ಸೆಳೆದಿಟ್ಕೊಂತಕ್ಕಂಥ ಶಕ್ತಿ ಯಾವ ರೀತಿ ಪಡ್ಕೊಳ್ಬೇಕಂತ ಅವರ ಅನುಭವಗಳನ್ನು ನಮಗೆ ಜೆ.ಪಿ. ಸರ್ ಮುಖಾಂತರ ಜೆ.ಪಿ. ಸರ್ ಅವರ ಕೋರಿಕೆ ಮೇರೆಗೆ ಬಂದು ನಮಗೆಲ್ಲ ಉಣಬಡಿಸಿದ್ದಾರೆ. ಅವರಿಗೂ ಕೂಡ ನಾವು ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಹಾಗೆ ನಾವು ರಾಜ್ಯದ ಮೂಲೆಗಳಿಂದ ಬಂದು ನಿಮ್ಮೆಲ್ಲರ ಜೊತೆಗೆ ಬೆರೆಯುವ ಅವಕಾಶ ಇಬ್ಬರು ದಂಪತಿಗಳಿಗೆ ಸಿಕ್ಕಿದೆ. ಯಾವ ಪೂರ್ವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ. ಎಲ್ಲ ಸ್ನೇಹಿತರು ಕೂಡಿ 3 ದಿನಗಳ ಕಾಲ ಒಂದೇ ಕುಟುಂಬವಾಗಿ ಬದುಕಿದ್ದೇವೆ. ಮುಂದೆನೂ ಕೂಡ ಒಂದೇ ಕುಟುಂಬವಾಗಿ ಹೋಗೋಣ. ಇಲ್ಲಿ ತೆಗೆದುಕೊಂಡಂತ ಜ್ಞಾನಗಳನ್ನು ನಾವು ಹಲವಾರು ಜನರಿಗೆ ಉಣಬಡಿಸುವಂತ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು.